ಈಗಾಗಲೇ ನಡೆದಿರುವ ಚುನಾವಣೆಗಳ ನೆಲೆಗಟ್ಟಿನಲ್ಲಿ ಮುಂದಾಗಬಹುದಾದ ನೆಲೆಗಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಮಾಡಬೇಕಂತೇಳಿ, ಅದರಲ್ಲೂ ಮುಖ್ಯವಾಗಿ ರಾಮ ಮಂದಿರ ಕಟ್ಟಿದ ತೀರ್ಪನ್ನು ಕಾಂಗ್ರೆಸ್ ಬದಲಾಯಿಸುತ್ತದೆ ಅಂಥೇಳಿ ಒಂದು ಘನಘೋರವಾದ ಆರೋಪವನ್ನು ನಮ್ಮ ಮೋದಿಯವರು ಮಾಡಿದ್ದಾರೆ. ಕಟ್ಟಿದ ರಾಮ ಮಂದಿರಕ್ಕೆ ಏನಪ್ಪ ಅಂತಂದ್ರೆ ಇವರಿದ್ದಂಥವರು ಬೀಗ ಹಾಕೋರದಾರ, ಬಾಬರಿ ಬೀಗ ಅಂತ ಕರೆದಿದ್ದಾರೆ. ಟೀಕೆ ಮಾಡಲಿ, ಕಾಂಗ್ರೆಸ್ಸನ್ನು ಇನ್ನೂ ಜೋರಾಗಿ ಟೀಕೆ ಮಾಡಲಿ, ಇದು ಅಪ್ರಬುದ್ಧವಾಗಿದು ಅಥವಾ ಬೇಕಂತೇಳಿ ಮಾಡುವಂಥ ವಿಮರ್ಶೆಯೋ ಅಂತ. ಯಾಕಂತಂದ್ರೆ ಜನರ ಮನಸ್ಸಿಗೆ ಬೆಲೆ ಏರಿಕೆ, ಅದರ ಜೊತೆಗೆ ನಿರುದ್ಯೋಗದಿಂದ ಬೇಸತ್ತು ಹೋಗಿದೆ. ಆ ಮೂರು ವಿಷಯ ಹಿಡ್ಕೊಂಡು ಇವತ್ತು ಕಾಂಗ್ರೆಸ್ ಇದ್ದಿದ್ದು ಮೋದಿ ಸರ್ಕಾರದ ಮೇಲೆ ಜವಾಬ್ದಾರಾಗಿ ಅಟ್ಯಾಕ್ ಮಾಡಲಿಕ್ಕತ್ತದ. ಇದರಿಂದ ಜನನೂ ಸಹಿತ ಈ ಆದಂಥ 3 ಹಂತ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ದೂರ ಸರಿತಾ ಇದ್ದಾರೆ ಅಂಥೇಳಿ ವರದಿಗಳು ಬರ್ತಾಯಿದ್ದಾವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇದನ್ನು ಹೇಗಾದ್ರೂ ಮತ್ತೆ ಮರಳಿ ಪಡಿಬೇಕು ಅನ್ನೋ ಸಲುವಾಗಿ ಈ ಹೊಸ ರಾಗ ಶುರು ಮಾಡಿದ್ದಾರೆ ಇವರು ಮೋದಿಯವರು. ಮಂದಿರ ತೀರ್ಪನ್ನು ಕ್ಯಾನ್ಸಲ್ ಮಾಡಿಸ್ತಾರೆ ಇವರು, ಅಥವಾ ಮಂದಿರಕ್ಕೆ ಬಾಬರಿ ಕೀಲಿ ಹಾಕ್ತಾರ, ಸಾಧ್ಯದನ ಹಿಸ್ಟ್ರಿ ಮತ್ತೆ ಹಿಂದೆ ಹೋಗ್ಲಿಕ್ಕೆ ಸಾಧ್ಯದನ ಕೆಲವೊಂದಿಷ್ಟು ನಾವು ವಿಚಾರ ಮಾಡಬೇಕಾಗಿದೆ. ಇವತ್ತು ಹೌದೇನು ಮಾಡ್ಲಿಕ್ಕೆ ಸಾಧ್ಯ ಇದೆನು ರಾಹುಲ್ ಗಾಂಧಿ ಅವರಿಂದ? ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಂದೆಲ್ಲ ಮಾಡಬೇಕಾದ್ರೆ ಅವ್ರಿಗೂ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಬೇಕಾಗ್ತದೆ. ಇದು ನಾವು ಮೊದಲು ತಿಳ್ಕೊಬೇಕಾಗಿದೆ. ಆ್ಯಬ್ಸಲ್ಯೂಟ್ ಮೆಜಾರಿಟಿ ಅಂದ್ರೆ 400 ಮೇಲೆ ಸಾಧ್ಯದನ ಅಷ್ಟು ತೊಗೊಳಿಕ್ಕೆ ಅವ್ರಿಗೆ. ಅವರು ಬದುಕಿದ್ರೆ ಸಾಕಪ್ಪ ಬಡ ಪ್ರಾಣಿಗಳು ಅನ್ನೋಂಗೆ ನಮಗೆ 272 ಸಿಕ್ಕರೆ ಸಾಕಂತ ಹೇಳ್ತಾ ಇದ್ದಾರೆ. ಅದು ಸಮ್ಮಿಶ್ರ ಸರ್ಕಾರ ಆಗೋದು ಒಂದೇಳೆ ಆದರೂ ಸಹಿತ ಅವರಿಂದ ಈ ಕೆಲಸ ಮುಸ್ಲಿಂ ತುಷ್ಟೀಕರಣ ಕೆಲಸ ಇವರೇನು ಹೇಳ್ತಾ ಇದ್ದಾರ ಸಾಧ್ಯದನ? ಇವತ್ತು ಹಿಮಾಂಶು ತ್ರಿವೇದಿ ಅನ್ನೋಂಥ ವ್ಯಕ್ತಿ ನೀವು ಹೆಸರು ಕೇಳಿದಿರಿ, ದೊಡ್ಡ ವಿದ್ವತ್ತಿದ್ದಂಥವರು. ಬಿ ಜೆ ಪಿಯಲ್ಲೇ ಸತ್ಯನ ಸುಳ್ಳನ್ನು ಸತ್ಯನ ಆಗಿ ಪರಿವರ್ತಿಸುವಲ್ಲೇ ಅವರ ವಾಗ್ಜರಿ ಹೆಂಗಿರ್ತದಪ್ಪ ಅಂತಂದ್ರೆ ಎದುರಾಡಿ ದಂಗೆ ಬಿಟ್ಟು ಹೋಗ್ಬೇಕು, ಆ ರೀತಿ ಇರ್ತದೆ. ಇವತ್ತು ಅವ್ರು ವಾದ ಮಾಡ್ತಾ ಇದ್ದಾರೆ, ಈ ರಿಸರ್ವೇಷನ್ ತೆಗೆದು ಎಲ್ಲ ಮುಸಲ್ಮಾನರಿಗೆ ಹಸ್ತ ಅಂಥವ್ರಿದ್ದಾರೆ ಈ ಕಾಂಗ್ರೆಸ್ಸಿಗರು ಅಂತ ಅವರೊಂದು ಆರೋಪ ಮಾಡ್ತಾ ಇದ್ದಾರೆ. ಯಾಕ್ರಿ ಇದೆಲ್ಲ ಜನರನ್ನು ದಿಶಾಬಲ್ ಮಾಡುವಂಥದ್ದು ಯಾಕೆ? ನಿಮಗೆ 10 ವರ್ಷ ಆಡಳಿತ ಕೊಟ್ಟರೆ ಈಗಾಗಲೇ ಭಾರತೀಯರು, ಇನ್ನೂ ಕೊಡ್ತಾರೆ ಇಲ್ಲ ಅಂತಲ್ಲ, ಆದ್ರೆ ನೀವು ಮಾಡಿದ್ದ ಸಾಧನೆಗಳೇನು 10 ವರ್ಷದಲ್ಲಿ ಅದನ್ನ ಹೇಳ್ರಿ. ಇವತ್ತು ನೀವು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತಂತ ಹೇಳಿದ್ರೆ ಅದು ಉತ್ತರ ಕೊಡಾಗ್ತಾ ಇರಲಿಲ್ಲ, ಓಡಿ ಹೋಗಿಬಿಡ್ತಿರಲಿಲ್ಲ. ಈಗ ಕೇಜ್ರಿವಾಲ್ ಕೊಟ್ಟಂಥ ಗ್ಯಾರಂಟಿ ನಿಮ್ಗೆ ಕೊಡಲಿಕ್ಕೆ ಆಗ್ತಾಯಿಲ್ಲ. ಫ್ರೀ ನೀರನ್ನು, ಫ್ರೀ ಎಜುಕೇಷನನ್ನು, ಫ್ರೀ ಮೆಡಿಸಿನನ್ನು ಎಲ್ಲ ಜನರಿಗೆ ಎಲ್ಲರಿಗೂ ಕೊಡ್ಲಿಕ್ಕೆ ಹೊಟ್ಟಿದ್ದಾರೆ, ಅದು ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಫ್ರೀ ಕರೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇವತ್ತು ಕರೆಂಟ್ ಬಿಲ್ ಹೆಚ್ಚು, ಎಜುಕೇಷನ್ ಬಿಲ್ ಹೆಚ್ಚು, ಯಾವುದು ತೊಗೊಳ್ರಿ. ಇವತ್ತೊಬ್ಬ ಬಡ ಮಗು, ಒಬ್ಬ ಬಡ ಕುಟುಂಬದ ಕೂಸು ಒಬ್ಬ ದೊಡ್ಡ ವಿದ್ವಾಂಸ ಆಗೋದು ಕಷ್ಟ ಆಗಿಬಿಟ್ಟಿದೆ ಇವತ್ತು. ಯಾಕಂದರೆ ಕಲಿಯೋ ಅವಕಾಶಗಳು ಎಲ್ಲ ದುಡ್ಡಿನ ಮೇಲೆ ನಿಂತುಬಿಟ್ಟಿದ್ದಾವೆ. ಪ್ರೈವೇಟೈಸೇಷನ್, ಎಜುಕೇಷನ್ ಎಲ್ಲ ಪ್ರೈವೇಟೈಸೇಷನ್. ಒಂದು ಲೋವರ್ ಕೆ ಜಿ ಅಪ್ಪರ್ ಕೆ ಜಿಗೆ ನಾವು ಅಡ್ಮಿಷನ್ ತೊಗೋಬೇಕಾದ್ರೆ 50,000 ಲಕ್ಷದಲ್ಲಿ ಖರ್ಚು ಮಾಡುವಂಥ ಪ್ರಸಂಗ ಬಂದಿದೆ ಇವತ್ತು. ಕ್ವಾಲಿಟಿ ಎಜುಕೇಷನ್ ಬೇಕಂದ್ರೆ ಅದು ಯಾವ ಬಡವಿಗೆ ಸಾಧ್ಯದೇನು? ಕಾಂಗ್ರೆಸ್ಸಿಗೇನೋ ಮಾಡಿದರು. ಆ್ಯಕ್ಚುಲಿ ನೀವು ಬಂದು ಅದನ್ನು ಫ್ರೀ ಮಾಡಬೇಕಾಗಿತ್ತು, ಅದನ್ನು ವಿಚಾರ ಮಾಡ್ತಾ ಇಲ್ಲ ಇವತ್ತು ನೀವು. ದೇಶ ಹಾಳಾಗ್ತದೆ ಅಂತೇಳಿ ಮತ್ತು ಕೇಜ್ರಿವಾಲ್ ಕೊಡ್ತಾ ಇದ್ದಾರೆ, ಇವತ್ತು ಕಾಂಗ್ರೆಸ್ಸರು ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ದೇಶ ಹಾಳಾಗ್ತದನ? ಹಾಳಾಗ್ಯದನ? ಇಷ್ಟು ಹಾಳಾಗಬೇಕೈತಲ್ಲ ಅವ್ರಿಗೆ. ಯಾಕಂದ್ರೆ ವರ್ಷಕ್ಕೆ 55-60 ಸಾವಿರ ಕೋಟಿ ರೂಪಾಯಿ ಕೊಟ್ಟು ಹಾಳಾಗ್ತದೇನು? ಇದು ಗೊತ್ತಿರಲಿ ನಿಮ್ಮಲ್ಲೇ. ಮೆಡಿಸಿನ್ ಉಳಿತು, ನಾವು ಬಡವ, ನಾವು ಕೊಟ್ಟಿವಿ ಆಯುಷ್ಮಾನ್ ಭಾರತ್ ಅಂತೇಳಿ ಒಂದು 5 ಕೋಟಿ 4 ಕೋಟಿ ಜನ ಕೊಟ್ಟಿವಿ, ಅದು ಲಿಸ್ಟ್ ಬಿಡುಗಡೆ ಮಾಡ್ತೀರಿ. ಅದರಲ್ಲಿ ಹೆಚ್ಚಿಗೆ ಇದ್ದವ್ರೇನು ಅನುಕೂಲ ಆಗಿಬಿಟ್ಟದ, ಬಡವ ಹೋಗಿ ಎಷ್ಟು ಮಟ್ಟಿಗೆ ಮುಟ್ಟದ ಅನ್ನೋದು ಅದೇ ಒಂದು ಸರ್ವೆ ಆಗಬೇಕಾಗಿದೆ ಇವತ್ತು. ಆದರೆ ಕೇಜ್ರಿವಾಲ್ ಇಡೀ ಎಲ್ಲರಿಗೂ ಫ್ರೀ ಮೆಡಿಸಿನ್ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ, ಕೊಡ್ತಾ ಇದ್ದಾರೆ ಆ ನೆಲೆಯಲ್ಲೇ. ಅದ್ರ ಬಗ್ಗೆ ನೀವು ಮಾತಾಡೋದಿಲ್ಲ. ಈಗ ರಾಮ ಮಂದಿರವನ್ನು ಈಗ ಕಟ್ಟಿದ್ದೀರಿ ನೀವು, ಅದು ಕೀಲಿ ಹಾಕ್ತಾರೆ ಕಾಂಗ್ರೆಸ್ಸಿಗರು. ಸಾಧ್ಯದನ? ಅದು 370 ರದ್ದು ಮಾಡಿದ್ರಿ ಇವತ್ತು ನೀವು, ಮತ್ತೆ ಮೇಲೆ ತರ್ತಾರೆ ಅವರು. ಅದರ ಕಾರಣಕ್ಕಾಗಿ ಇವರು ಸುಣ್ಣಾಗಿದ್ದಾರೆ ಕಾಂಗ್ರೆಸ್ಸಿಗರು. ನೀವು ಸತ್ಯ ಹೇಳ್ರಿ, ಈ ರೀತಿ ಸುಳ್ಳನ್ನು ಸತ್ಯತೆಯನ್ನು ಹೊಡೆದಾಗ ಹೇಳಿಕ್ಕೆ ಹೋಗ್ಬೇಡ್ರಿ. ನಂಬುದು ಜನ ಯಾವ ಕನಸಿನಲ್ಲೂ ಸಾಧ್ಯ ಇಲ್ಲ ಅಂತ ಮಾತು ಕಾಂಗ್ರೆಸ್ನಿಂದ. ಯಾಕಂದರೆ ಈ ಸದ್ಯ ಅವ್ರ ಮೆಜಾರಿಟಿ ಇಲ್ಲ, ಒಂದು ಎರಡನೇ ಮೆಜಾರಿಟಿ ಆದರೂ ಸಹಿತ ಇನ್ನುಳಿದ ಪಕ್ಷಗಳಿದ್ದಾವಲ್ಲಿ
ಅವೆಲ್ಲ ಪಕ್ಷಗಳು ಕಾಂಗ್ರೆಸ್ನ ಮಾತು ಕೇಳ್ತಾವ, ರಾಮ ಮಂದಿರಕ್ಕೆ ಬೀಗ ಹಾಕ್ತಾವ ಅನ್ನೋದು ಸಾಧ್ಯ ಇಲ್ಲದ ಮಾತು. ಯಾಕೆ ಅದನ್ನು ನಡುತ್ತಾ ಇದ್ದೀರಿ? ರಾಮನ ರಾಮ ಪಾಪ ವನವಾಸ ಅನುಭವಿಸಿ ಮತ್ತೇನೋ ಮಾಡಿ ಯುದ್ಧ ಮಾಡಿ ಆರಾಮಾಗಿ ನೆಮ್ಮದಿಯಿಂದ ಕುಳಿತಾರೋ ಅವರು ನಿಮ್ಮ ರಾಜ್ಯಕ್ಕೆ ಯಾಕೆ ಬೆಳೆಸ್ಕೊಳ್ತಾ ಇದ್ದೀರಿ? ಇವತ್ತು ನಾವು ಪ್ರತಿಯೊಬ್ಬರು ಕೇಳಬೇಕಾದ್ರೆ ನಿಮಗೆ ನೀವೇನು ಸಾಧನೆ ಮಾಡಿದ್ರಿ ಈ 10 ವರ್ಷ ಅದನ್ನು ಹೇಳ್ರಿ. ಹೌದು ನಾವೆಲ್ಲರಿಗೂ ಉದ್ಯೋಗ ಕೊಟ್ಟಿವಿ, ಎಷ್ಟು ಉದ್ಯೋಗ ಕೊಟ್ರಿ? ಹೌದು ನಾವೆಲ್ಲರಿಗೂ ಮೆಡಿಸಿನ್ ಕೊಟ್ಟಿವಿ ಅಂತ ಆರೋಗ್ಯ ಕೊಟ್ಟಿವಿ, ಎಷ್ಟು ಆರೋಗ್ಯ ಕೊಟ್ರಿ? ಹೌದು ನಾವೆಲ್ಲರಿಗೂ ಫ್ರೀ ಎಜುಕೇಷನ್ ಕೊಟ್ಟಿವಿ, ಎಷ್ಟು ಮಂದಿ ಕೊಟ್ರಿ? ಎಜುಕೇಷನ್ ಕೊಟ್ಟಿವಿ ಅಂತ ಹೇಳ್ತೀರಿ, ಆದರೆ ದುಡ್ಡು ಇದ್ದಂಥವ್ರಿಗೆ ಮಾತ್ರ ಗೆಲ್ಲುವ ಸಾಧ್ಯ ಇಲ್ಲ. ಇವತ್ತೊಬ್ಬ ಜನಸಾಮಾನ್ಯ ಒಬ್ಬ ಕೂಲಿಕಾರ ಮಗ MBBS ಮಾಡ್ಲಿಕ್ಕೆ ಸಾಧ್ಯ ಇದನ, BE ಮಾಡ್ಲಿಕ್ಕೆ ಸಾಧ್ಯ ಇದನ, ಹೈಯರ್ ಎಜುಕೇಷನ್ ಮಾಡ್ಲಿಕ್ಕೆ ಸಾಧ್ಯ ಇದನ? ಒಮ್ಮೆ ವಿಚಾರ ಮಾಡಿ ಹೇಳ್ರಿ.